ಇನ್ನು ರಾಮನಗರ ಜಿಲ್ಲೆಯಲ್ಲಿ ಶಾಲೆಗಳ ರಜೆ ಘೋಷಣೆ ಬಗ್ಗೆ ಒಂದ್ ಸ್ವಲ್ಪ ಗೊಂದಲ ಇದೆ. ಶಿಕ್ಷಣ ಇಲಾಖೆ ವೆಬ್ಸೈಟ್ ನಲ್ಲಿ ರಜೆ ಅಂತ ಘೋಷಣೆ ಬಗ್ಗೆ ಒಂದು ಮಾಹಿತಿ ಇದೆ. ಆದ್ರೆ ರಾಮನಗರ ಡಿಸಿ ಕಡೆಯಿಂದ ರಜೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ. ಶೀತಗಾಳಿ ಮಳೆಯಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಯ ಆತಂಕ ಪೋಷಕರನ್ನ ಕಾಡ್ತಾ ಇದೆ. ಮಕ್ಕಳನ್ನ ಶಾಲೆಗಳಿಗೆ ಕಳಿಸೋದಕ್ಕೆ ಪೋಷಕರು ಹಿಂದೇಟ್ ಹಾಕ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಇದು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ರಜೆಯ ವಿಚಾರ ಅಂತ ಹೇಳಿದ್ರೆ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ನಲ್ಲಿ ರಜಾ ಅನ್ನೋದಾಗಿದೆ ಮಾಹಿತಿ. ಆದ್ರೆ ರಾಮನಗರ ಡಿಸಿ ಕಡೆಯಿಂದ ಒಂದು ಸ್ಪಷ್ಟನೆ ಬರ್ಬೇಕಲ್ವಾ? ಆ ರಜೆಗೆ ಸಂಬಂಧಪಟ್ಟ ಹಾಗೆ ಡಿಸಿ ಕಡೆಯಿಂದ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಬರದೇ ಇರೋದು ಸಮಸ್ಯೆ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೈಯದ್ ಏನೇನ್ ಸಮಸ್ಯೆಗಳಾಗ್ತಾ ಇದೆ ಈ ಭಾಗದಲ್ಲಿ ಅನ್ನೋದ್ರ ಬಗ್ಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಮನಗರದಲ್ಲಿ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬಹಳಷ್ಟು ಜೋರಾಗಿದೆ. ಇವತ್ತು ಶಾಲಾ ಕಾಲೇಜಿಗೆ ತೆರಳಬೇಕಾದಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಶಾಕ್ ಆಗಿರುವಂಥದ್ದು ತಾವು ಗಮನಿಸಬೇಕು. ಸದ್ಯ ನಾವೀಗ ರಾಮನಗರದ ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ಭಾಳಷ್ಟು ಜನ ಕೈಯಲ್ಲಿ ಛತ್ರಿಯನ್ನು ಹಿಡಿದುಕೊಂಡು ಕಾಯ್ತಾ ಇರುವಂಥದ್ದು. ಭಾಳಷ್ಟು ಕಡೆ ಹೋಗಬೇಕು, ಅವರು ಗ್ರಾಮೀಣ ಭಾಗದಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿರ್ತಾರೆ ಮತ್ತು ರಾಮನಗರದಿಂದ ಬೆಂಗಳೂರು ಕಡೆ ಹೋಗುವಂಥ ವಿದ್ಯಾರ್ಥಿಗಳಿರ್ತಾರೆ. ಅವರೆಲ್ಲರೂ ಕೂಡ ಭಾಳಷ್ಟು ಶಾಕ್ ಆಗಿರುವಂಥದ್ದು. ಯಾಕಂತಂದರೆ ಕಳೆದ ರಾತ್ರಿಯಿಂದಲೂ ಕೂಡ ಭಾಳಷ್ಟು ಮಳೆ ಸುರಿತಾ ಇದೆ. ಬರೀ ಮಳೆ ಮಾತ್ರ ಅಲ್ಲ, ಚಳಿ ಕೂಡ ಇರುವಂಥದ್ದು. ಹಾಗಾಗಿ ಭಾಳಷ್ಟು ಜನ ಸ್ವೆಟರ್ಗಳನ್ನು ಹಾಕ್ಕೊಂಡು ಕೈಯಲ್ಲಿ ಛತ್ರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಸಮಸ್ಯೆ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸ್ವಯಂಕೃತವಾಗಿ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಿಂದಲೇ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯೋಚನೆ ಮಾಡಬೇಕಾಗಿತ್ತು. ಆದರೆ ಜಿಲ್ಲಾಡಳಿತ ಒಂದು ಲೆಕ್ಕದಲ್ಲಿ ವಿಳಂಬವನ್ನು ಮಾಡ್ತಾ ಇರುವಂಥದ್ದು. ಇದುವರೆಗೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿಲ್ಲ. ಭಾಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಮಾತಾಡ್ಸೋಣ. ತಾವು ಎಲ್ಲಿ ಹೋಗಬೇಕಾಗಿತ್ತು? ರಾಮನಗರ ಇಂಜಿನಿಯರಿಂಗ್ ಕಾಲೇಜ್. ಓಕೆ, ಇವತ್ತು ಮಳೆ ಬರ್ತಾ ಇದೆ, ತಮಗೇನಾದರೂ ರಜೆ ಗೀಜೆ ಅಂತ ಹೇಳಿದ್ರ ಕಾಲೇಜಲ್ಲಿ? ಇವಾಗ ಹೇಳಿದ್ರು, ಇವಾಗ ಮೆಸೇಜ್ ಹಾಕಿದ್ರು. ಸೊ ತಾವು ಗಮನಿಸಬೇಕು, ಈಗ ರಜೆ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಶಾಲಾ ಕಾಲೇಜುಗಳಿಗೆ. ಹಾಗಾಗಿ ಈಗಾಗಲೇ ತಮ್ಮ ಮನೆಗಳಿಂದ ಹೊರಟಿರುವಂತಹ ವಿದ್ಯಾರ್ಥಿಗಳಿದ್ದಾರೆ, ಅವರು ಇಲ್ಲಿ ಬಂದು ವೇಟ್ ಮಾಡಬೇಕಾಗುತ್ತೆ. ಸರಿಯಾದಕ್ಕಂಥ ಬಸ್ಸುಗಳು ಕೂಡ ಇಲ್ಲ. ಆಮೇಲೆ ರೇಷ್ಮೆ ಗೂಡಿಗೆ ಬರುವಂಥ ರೈತರು ಕೂಡ ಅವರು ರೇಷ್ಮೆ ಮಳೆ ಬಿದ್ದರೆ ಭಾಳಷ್ಟು ಹಾನಿಯಾಗುತ್ತೆ. ಹೀಗಾಗಿ ಅಲ್ಲೂ ಕೂಡ ಭಾಳಷ್ಟು ಎಫೆಕ್ಟ್ ಆಗಿದೆ. ಮತ್ತು ಬೀದಿ ವ್ಯಾಪಾರಿಗಳಾಗಿರ್ಬೋದು ಮತ್ತು ರೈತರಾಗಿರ್ಬೋದು ಅವರೆಲ್ಲರಿಗೂ ಕೂಡ ಈಗ ಈ ಚಂಡಮಾರುತ ಎಫೆಕ್ಟ್ನಿಂದ ಭಾಳಷ್ಟು ಎಫೆಕ್ಟ್ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, TV9 ರಾಮನಗರ.